ಏಯ್, ಯಾವ ಸರ್ಪ ನೀನು? ಇವ್ರ ಮೇಲೆ ಯಾಕೆ ವಿಷ ಪ್ರಯೋಗ ಮಾಡ್ತಿದ್ಯಾ? ಅಯ್ಯೋ, ಶಿವಾನಿ ಏನ್ ಮಾಡ್ತಾ ಇರ್ಬೋದು? ನಂತರನೇ ಅವಳಿಗೂ ನಿದ್ದೆ ಬರ್ತಾ ಇರಲ್ಲ ಅನ್ಸುತ್ತೆ. ನಾನು ನೆನಪಿಸ್ಕೋತಾ ಇರ್ಬೋದು ಅವಳು. ಯಾವುದಕ್ಕೂ ಫೋನ್ ಮಾಡಿ ಕೇಳೋದು ಒಳ್ಳೇದು. ಇಷ್ಟೊತ್ತಿನಲ್ಲಿ ಯೂನಿಯನ್ಗೆ ಫೋನ್ ಮಾಡ್ತಾ ಇದ್ದಾನೆ ನನಗೆ. ಹಲೋ, ನನಗೆ ಕಾಟ ಕೊಡ್ತಾ ಇದ್ರೆ ನನಗೆ ನಿದ್ದೆ ಬರೋದಿಲ್ವಾ? ಶಿವಾನಿ, ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು. ಸೂಪರ್ ಅಮ್ಮ. ಅಂದ್ರೆ ನನಗೆ ಕಾಟ ಕೊಡ್ಬೇಕು ಅಂತಾನೆ ಫೋನ್ ಮಾಡಿದ್ಯಾ? ಏಯ್, ಅದಲ್ಲ, ನನಗೆ ನಿದ್ದೆ ಬಂದಿಲ್ಲ ಅಂತ ನಿನಗೆ ಗೊತ್ತಾಯ್ತಲ್ಲ, ನಾನು ಅದನ್ನ ಹೇಳಿದ್ದು. ನೀನ್ ಯಾಕೆ ಫೋನ್ ಮಾಡಿದ್ಯಾ? ನಿನಗೆ ನಿದ್ದೆ ಬರ್ತಲ್ಲ ಶಿವಾನಿ? ನನಗ್ ನಿದ್ದೆ ಬರುತ್ತೋ ಬಿಡುತ್ತೋ ಅದೆಲ್ಲ ನಿನಗೆ ಆಗ್ಬೇಕು. ನಾನು ನಿನ್ನ ವಿಚಾರಿಸ್ಕೋಬೇಕು ಶಿವಾನಿ. ನನ್ನ ಜವಾಬ್ದಾರಿ ಅದು. ನಾನು ನಿನಗೆ ತಾಳಿ ಕಟ್ಟಿದ್ದೀನಿ. ನೋಡು, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ತಾಳಿ ಕಟ್ಟಿದ್ಯಾ ಅಂತ ಮಾತ್ರಕ್ಕೆ ನನ್ನ ಮೇಲೆ ಗಂಡ ಅನ್ನೋ ಅಧಿಕಾರ ಚಲಾಯಿಸಕ್ ಬರಬೇಡ. ಆಯ್ತು ಆಯ್ತು, ಯಾಕೊಬ್ಬ ಮಾಡ್ಕೋತೀಯ? ನೋಡು, ನನಗೆ ನಿನ್ ಜೊತೆ ಮಾತಾಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ದಯವಿಟ್ಟು ಫೋನ್ ಇಟ್ಬಿಡು. ಹಲೋ 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 ಶಿವಾನಿ. ಏನು? ಅದು ಏನೂ ಇಲ್ವಾ? ಏನಂದೆ? ಅಮ್ಮಂದ್ರು ಹೇಗಿದ್ದಾರೆ ಅಂತ ಕೇಳಿದೆ. ಇದ್ದಾರೆ ಶಿವಾನಿ, ನನ್ನ ಇಬ್ರು ಅಮ್ಮಂದ್ರು ನನಗೆ ದೇವರಿದ್ದ ಹಾಗೆ. ಪ್ಲೀಸ್ ಅವ್ರನ್ನ ಹುಷಾರಾಗಿ ನೋಡ್ಕೊ. ಅವರಿಬ್ಬರು ನೀನು ಆಚೆ ಮಲಗಿಸಿಲ್ಲ ತಾನೆ? ನೀನು ಹಾಗೆಲ್ಲ ಮಾಡಿರಲ್ಲ, ನನಗೆ ಗೊತ್ತು. ಆದರೂ ಕೇಳಿದೆ, ಸಾರಿ. ಪ್ಲೀಸ್ ಅವರಿಬ್ಬರು ಒಂದು ಸ್ವಲ್ಪ ಜೋಪಾನಾಗಿ ನೋಡ್ಕೊ. ಅದನ್ನೆಲ್ಲ ನೀನ್ ನನಗೆ ಹೇಳ್ಕೊಡಕ್ ಬರಬೇಡ. ಗೊತ್ತು, ಆದ್ರೂ ನಾನು ಫೋನ್ ಇಡ್ತೇನೆ. ಹಲೋ ಶಿವಾನಿ. ಮತ್ತೆ ಏನ್ ನಿಂದು? ಗುಡ್ ನೈಟ್. ಬ್ಯಾಡ್ ನೈಟ್. ಸ್ವೀಟ್ ಡ್ರೀಮ್ಸ್. ನಿನ್ನ ಕನ್ಸುಗಳನ್ನೆಲ್ಲ ಹಾಳು ಮಾಡಿ ಈಗ ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ತಾ ಇದ್ಯಾ? ನಿನಗೆ ಸ್ವಲ್ಪನೂ ಏನು ಅನ್ಸೋದಿಲ್ವಾ? ಏನು ಶಿವಾನಿ ನೀನು, ನಿನಗೇನಾದರೂ ನನ್ನ ಪ್ರೀತಿ ಏನು ಅಂತ ಅರ್ಥನೇ ಆಗೋದಿಲ್ಲ. ಸರಿ ಆಯಿತು, ನೀನು ಎಚ್ಚರ ಇದ್ದಾಗಲಂತೂ ನೀನು ಒಪ್ಸೋಕ್ಕಾಗಲ್ಲ. ಮಲ್ಕೋ, ನಿನ್ನ ಕನ್ಸಲ್ಲಿ ಬಂದು ನೀನು ಒಪ್ಪಿಸ್ತೀನಿ. ನಾನು ಕನ್ಸೆಲ್ಲ ಕಾಣೋದಿಲ್ಲ. ಅಯ್ಯಯ್ಯ, ಆಯಿತು, ಕನ್ಸಲ್ಲಿ ಬರಲ್ಲ. ಆರಾಮಾಗಿ ಮಲ್ಕೋ. ನಾನು ಮಲ್ಕೊಳ್ಳಲ್ಲ. ನೀನು ಹೇಳಿದ್ದನ್ನ ನಾನು ಯಾಕೆ ಮಾಡಬೇಕು? ಏಯ್, ಹಠ ಮಾಡಬೇಡ ಶಿವಾನಿ. ಹಠ ಮಾಡ್ತೀನಿ. ನಿನಗೇನು ಇವಾಗ? ಒಳ್ಳೆ ಸಿಡುಕ್ಮೂತಿ ಸಿದ್ಧಮ್ಮನ ಸವಾಸ ಆಯಿತು. ಏಯ್, ಯಾವ ಸರ್ಪ ನೀನು? ಇವ್ರ ಮೇಲೆ ಯಾಕೆ ವಿಷ ಪ್ರಯೋಗ ಮಾಡ್ತಿದ್ಯಾ? ಯಾವ ಸರ್ಪ ಅದು? ಅವ್ರಿಗೆ ಯಾಕೆ ತೊಂದರೆ ಮಾಡಕ್ ಬಂದಿತ್ತು? ಅಯ್ಯೋ, ನನ್ನ ನಾಗಿಣಿ ಅನ್ನೋದು ಅವ್ರಿಗೆ ಗೊತ್ತಾಗೋಯ್ತಾ?
ಇಲ್ಲ ಇಲ್ಲ, ಅವ್ರು ಬರೀ ಸರ್ಪಗಳನ್ನ ನೋಡಿದಾರೆ ಅಷ್ಟೇ. ಅವ್ರ ಗಾಬರಿಯಿಂದ ಎಲ್ಲರಿಗೂ ಹೇಳೋದಕ್ಕಿಂತ ಮುಂಚೆ ನಾನು ಹೋಗಿ ಅವ್ರಿಗೆ ಸಮಾಧಾನ ಮಾಡಬೇಕು. ಹಾ, ಇದೇನಿದು? ಇದ್ದಕ್ಕಿದ್ದಂಗೆ ಎಚ್ಚರ ಆಗೋಯ್ತು. ನಮ್ಮವ್ರು ಯಾರಿಗೂ ತೊಂದರೆ ಆಗಿದೆ ಅನಿಸ್ತಾ ಇದೆ. ಇದೇನು ಹಿಂಗೆ ಮಿಂಚ್ತಾ ಇದೆ? ಬೇಸಿಗೆಗಾಲ, ಮಳೆ ಬರೋ ಹಂಗಿಲ್ಲ, ಸಿಡ್ಲು ಮಿಂಚು. ಹೊಟ್ಟೆಲಿ ಬೇರೆ ಯಾಕೋ ತೊಳಸ್ದಂಗೆ ಆಗ್ತಾ ಇದೆ. ಮಧು, ಮಧು, ಲೇ ಮಧು, ಎಲ್ಲಿದ್ಯಾ? ಓ, ಮಧು ಬೇರೆ ಮನೇಲಿಲ್ಲ, ಶಿವಾನಿ ಮನೆಗೆ ಹೋಗಿದ್ದಾಳೆ. ಅಪ್ಪ, ತ್ರಿಶೂಲ್, ಯಾಕಪ್ಪ ನಿದ್ದೆ ಬರ್ತಲ್ವಾ? ಅಮ್ಮ ನೆನಪಾಗ್ತಿದ್ಯಾ? ಹೌದು ಕಣೋ, ನಿನಗೆ ಗೊತ್ತಾಯ್ತು? ನೀನು ಅಮ್ಮನ ಕರೀತಾ ಇರೋವಾಗಲೇ ನಾನು ಬಂದೆ. ಯಾಕೋ ಗೊತ್ತಿಲ್ಲ ತ್ರಿಶೂಲ್, ನಿಮ್ಮಮ್ಮ ತುಂಬ ನೆನಪಾಗ್ತಿದ್ದಾಳೆ. ಅವಳನ್ನ ನಾನು ಯಾವತ್ತೂ ಬಿಟ್ಟಿರಲಿಲ್ಲ. ಅವಳನ್ನ ತವ್ರ ಮನೆ ಕಳಿಸಿರೋ ನೆನಪೇ ನನಗಿಲ್ಲ. ನನಗೂ ಶಿವಾನಿ ಇಲ್ಲದೆ ತುಂಬ ಕಷ್ಟ ಆಗ್ತದೆ. ಲೇ, ಇನ್ನೂ ಮದುವೆ ಆಗಿ 2 ದಿನ ಆಗಿಲ್ಲ, ಆಗಲೇ ಹೆಂಡತಿನ ಬಿಟ್ಟಿರೋದಕ್ಕೆ ಕಷ್ಟ ಅಂತ ಹೇಳ್ತಾ ಇದೆಯಾ? ಹಾಗಲ್ಲಪ್ಪ, ನಾನು ಶಿವಾನಿ ತಾಳಿ ಕಟ್ಟೋದಕ್ಕಿಂತ ಮುಂಚೆ ಆವಾಗ ಅವಳನ್ನ ನೋಡಬೇಕು ಅಂತ ಅನ್ಸೋದು. ಆದರೆ ಇವಾಗ ಅವಳನ್ನ ಯಾವಾಗಲೂ ನೋಡ್ತಾ ಇರೋಣ ಅನಿಸ್ತದೆಪ್ಪ. ಅವಳು ಯಾವಾಗಲೂ ನನ್ನ ಕಣ್ಮುಂದೆನೇ ಇರಬೇಕು ಅಂತ ಅನಿಸ್ತದೆ. ಅದೇ ಪ್ರಯತ್ನದಲ್ಲಿದ್ದಾರಲ್ಲ ನಿಮ್ಮಿಬ್ರು ತಾಯಂದಿರು. ಇದ್ದಾರೆ. ಅವರಿಬ್ರು ಶಿವಾನಿನ ಒಪ್ಪಿಸ್ತಾರೆ ಅನ್ನೋ ನಂಬಿಕೆನೂ ಇದೆ. ಲೈ, ಯಾರು ನಿಮ್ಮಿಬ್ಬರನ್ನ ಒಂದು ಮಾಡ್ತಾರೋ ಇಲ್ಲೋ, ನನ್ನ ಹೆಂಡತಿ ಹಠ ಮಾಡಿ ಆದರೂ ಅವಳನ್ನ ಒಪ್ಪಿಸ್ತಾಳೆ. ನೋಡ್ತಾ ಇರು. ಅಯ್ಯೋ ದೇವ್ರೆ, ಏನಿದು? ಹಾವುಗಳೆಲ್ಲ ಕಾಳ್ಗ ಮಾಡ್ತಾ ಇದೆ. ಶಿವಾನಿ, ಶಿವಾನಿ, ಶಿವಾನಿ! ಅಮ್ಮ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅದು ಹಾವು. ಹಾವ? ಯಾವ ಹಾವು? ಏನ್ ಮಾತಾಡ್ತಾ ಇದ್ದೀರಾ? ಶಿವಾನಿ, ಅಲ್ಲಿ ಹಾವು. ಅಮ್ಮ, ಅಲ್ಲಿ ಯಾವ ಹಾವು ಇಲ್ವಲ್ಲ ನೋಡಿ. ನೀವು ಆರಾಮಾಗಿ ಮಲ್ಕೊಳ್ಳಿ. ಹಾ, ಇಲ್ಲ ಶಿವಾನಿ, ನಾನಲ್ಲಿ ಹಾವು ನೋಡ್ದೆ. ಅಮ್ಮ, ಕ್ಷಮಿಸಿಮ್ಮ, ನಿಮ್ಮ ನೆನಪಿನ ಶಕ್ತಿನ ಅಳಿಸೋದು ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ. ಅವರೆಲ್ಲ ಹೋದ್ರು? ಶಿವಾನಿ, ಅರ್ಧದಲ್ಲಿ ಬಂದು ನನ್ನ ಕೆಲಸನ ಹಾಳು ಮಾಡಿದೆ ಅಲ್ವಾ? ರಾತ್ರಿ ಪೂರ್ತಿ ನಾನು ಇಲ್ಲೇ ಕಾವಲಾಗಿರೋದೇ ಒಳ್ಳೇದು. ಇಲ್ಲಿಂದ ಹೋದ್ರೆ ಮತ್ತೆ ಆ ಸರ್ಪ ಬಂದ್ರು ಬರ್ಬೋದು. ಇವರಿಬ್ರು ಇಲ್ಲಿರೋವರೆಗೂ ಇವರು ನನ್ನ ಜವಾಬ್ದಾರಿ. ಇಲ್ಲೇ ಇರ್ತೀನಿ. ಛೇ, ನನ್ನ ಕೆಲಸ ಎಲ್ಲ ಹಾಳಾಯ್ತು. ಮಧು, ತ್ರಿಶೂಲ್ ಫೋನ್ ಮಾಡ್ತಿದ್ದಾನೆ, ಏನಂತ ಕೇಳು. ಹಲೋ ತ್ರಿಶೂಲ್, ಏನು? ಹಾಯ್ ಅಮ್ಮ, ಏನು ಮಾಡ್ತಾ ಇದೆಯಮ್ಮ? ಎಲ್ಲ ಆರಾಮಾಗಿದ್ದೀರಾ ತಾನೆ? ಏನು ತೊಂದರೆ ಇಲ್ಲಲ್ಲ? ಏನು ತೊಂದರೆ ಇಲ್ಲ ಕಣೋ. ಎಲ್ಲ ನೀವು ಅನ್ಕೊಂಡಂಗೆ ಆಗ್ತಾ ಇದೆ ಅಲ್ವಾ? ಹ್ಞೂ ಕಣೋ, ಆಗ್ತಾ ಇದೆ. ಅಂದ್ರೆ ಶಿವಾನಿ ಮನ್ಸು ನನ್ನ ಕಡೆ ವಾಲ್ತಾ ಇದೆಯಾ ಅಂತ ಕೇಳಿದೆ. ಅವಳು ನನ್ನ ಒಪ್ಕೊಂಡು ಮನೆಗೆ ಬಂದ್ಬಿಡ್ತಾಳ? ಹ್ಞೂ ಕಣೋ, ಬರ್ತಾಳೆ. ಥ್ಯಾಂಕ್ಸ್ ಅಮ್ಮ, ನೀವು ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದೀರಾ. ನೀವು ಹೀಗೆಲ್ಲ ಮಾಡಿರಲಿಲ್ಲ ಅಂತಿದ್ರೆ ಶಿವಾನಿನ ಒಪ್ಸೋದು ನನಗೆ ತುಂಬಾ ಕಷ್ಟ ಆಗೋಗೋದು. ಯಾಕೆ ಯೋಚನೆ ಮಾಡ್ತೀಯಾ? ನಾವಿದೀವಲ್ಲ. ಹೌದಮ್ಮ, ನೀವು ಈ ಥರ ಎಲ್ಲ ಪ್ಲಾನ್ ಮಾಡಿರಲಿಲ್ಲ ಅಂತಿದ್ರೆ ನನಗೆ ಶಿವಾನಿನ ಮಾತಾಡ್ಸೋದೇ ಕಷ್ಟ ಆಗೋಗೋದು.
ನೀವು ಪ್ಲಾನ್ ಮಾಡಿರೋ ವಿಷಯ ಶಿವಾನಿಗೆ ಗೊತ್ತಿಲ್ಲ ತಾನೆ? ಹಾ, ಹುಷಾರಮ್ಮ. ಒಂದು ಸ್ವಲ್ಪ ಅನುಮಾನ ಬಂದು ಕಣ್ಣಿಟ್ಟು ಬಿಡ್ತಾಳೆ. ಕಿಲಾಡಿ ತುಂಬಾ ಶಾರ್ಪ್ ಅವಳು. ಯಾಕಮ್ಮ ಏನು ಮಾತಾಡ್ತಲ್ಲ? ಶಿವಾನಿ ಜೊತೆ 2 ದಿವಸ ಕಳೆದಿದ್ಯಾ, ನಿನಗೆ ಗೊತ್ತಾಗಿರತ್ತೆ ಅವಳು ಎಷ್ಟು ಬುದ್ಧಿವಂತಲು ಅಂತ, ಅಲ್ವಾ? ಹಾ ಹೂ ಕಣೋ. ಅಮ್ಮ, ನಂಗೆ ಶಿವಾನಿ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ. ಇವತ್ತು ತಿಂಡಿ ತಗೊಂಡಲ್ಲಿ ಬರಲಾ? ಇಲ್ಲ ಬೇಡ ಕಣೋ. ಯಾಕಮ್ಮ ಬೇಡ? ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ತಿಂಡಿ ತಂದು ಕೊಟ್ರೆ ಅಟ್ಲೀಸ್ಟ್ ದೂರದಿಂದ ನಿಂತ್ಕೊಂಡು ಶಿವಾನಿ ನೋಡ್ಕೊಂಡು ಹೊಟ್ಟೋಗ್ತೀನಿ. ನೀನೆಲ್ಲ ನಮ್ಮ ಐಡಿಯಾ ಕೊಟ್ಟಿದ್ದು. ನನ್ನೇನೋ ಫಸ್ಟ್ ಟೈಮ್ ಗೊತ್ತಾಗ್ಲಿಲ್ಲ, ಶಿವಾನಿ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. ಇವತ್ತು ನೋಡ್ತಾ ಇರೋ, ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳೋದಿಲ್ಲ. ಹಂಗೆ ದೂರದಲ್ಲಿ ನಿಂತ್ಕೊಂಡು ಶಿವಾನಿ ನೋಡ್ಕೊಂಡು ಹೊಟ್ಟೋಗ್ತೀನಿ. ಪ್ಲೀಸ್ ಅಮ್ಮ, ನಂಗೆ ಖುಷಿ ಆಗತ್ತೆ. ಯಾಕಮ್ಮ ಏನು ಮಾತಾಡ್ತಿಲ್ಲ? ಹ್ಞೂ ಅಂತನಾದ್ರು ಹೇಳಮ್ಮ. ನೀನೇನೇ ಹೇಳಮ್ಮ. ಹೆಂಡ್ತಿನ ದೂರದಿಂದ ಲೈನ್ ನೋಡಿದೆ ಒಂಥರ ಮಜಾ. ನನಗಿದೆಲ್ಲ ಗೊತ್ತೇ ಇರಲಿಲ್ಲ. ಅಲ್ಲ ಕಣೋ, ಅದು ಇವಾಗ ಮನೇಲಿ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ತಾ ಇದ್ದಾರೆ. ನಾನು ಅಲ್ಲಿಗೆ ತಗೊಂಡ್ಬಂದ್ಬಿಡ್ತೀನಿ. ಓಕೆ? ನೀವು ತಿಂಡಿ ತಿನ್ನೋವರೆಗೆ ನಾನು ನಿಮಗೆ ಬಡಿಸ್ತಾ ಇರೋ ಥರ ನಾಟಕ ಮಾಡ್ತಾ ಇರ್ತೀನಿ. ಓಕೆನಾ? ನೀವು ಸ್ಪೀಡಾಗೆಲ್ಲ ತಿನ್ನಂಗಿಲ್ಲ, ನಿಧಾನವಾಗಿ ಒಂದೊಂದೇ ತುತ್ತು ತಿನ್ಬೇಕು. ಆ ಗ್ಯಾಪಲ್ಲಿ ನಾನು ನಮ್ಮ ಹೆಂಗಸರನ್ನ ನೋಡ್ತಾ ಇರ್ತೀನಿ. ಹೆಂಗಿದೆ ಪ್ಲಾನು? ಸೂಪರ್ ಅಲ್ಲ? ಎಷ್ಟೇ ಆದರೂ ನಾನು ಯಾರ ಮಗ ಹೇಳು? ನಾನು ಹೇಳಿದ್ದು ಎಲ್ಲ ಅರ್ಥ ಆಯ್ತು ತಾನೆ? ಎಲ್ಲ ಅರ್ಥ ಆಯ್ತು, ಎಲ್ರಿಗೂ ಅರ್ಥ ಆಯ್ತು. ಸೂಪರ್. ಐ ಲವ್ ಯು ಡಾರ್ಲಿಂಗ್. ಹಲೋ ಹಲೋ, ಇದೇನಿದು? ಬಾಯಿ ಕೂಡ ಹೇಳದೆ ಹಂಗೆ ಕಟ್ ಮಾಡ್ಬಿಟ್ಟಿದ್ದಾರೆ. ಓಹೋ, ಶಿವಾನಿ ಬಂದ್ಬಿಟ್ಲು ಅನ್ಸುತ್ತೆ. ನಮ್ಮ ಪ್ಲಾನನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಬೇಕಲ್ವಾ? ವೆರಿ ಗುಡ್ ಅಮ್ಮ, ಗುಡ್ ಜಾಬ್. ತಿಂಡಿ ಏನ್ ಹೇಳ್ತಾ ಇದ್ಯಾ? ನಿನ್ ಪ್ಲಾನ್ ಸೋತ್ ಹೋಗೋಕೆ ಹೇಗೆ ಸಾಧ್ಯ? ನೀ ಶಕ್ತಿ ಪ್ರಯೋಗ ಮಾಡ್ಲಿಲ್ವಾ? ಮಾಡ್ದೆ, ಆದ್ರೆ ಪ್ರಯೋಗ ಆಗಿಲ್ಲ. ಏಕೆ? ಶಿವಾನಿ ಅಡ್ಡ ಬಂದ್ಬಿಟ್ಲು. ಶಿವಾನಿ ಅವ್ರ ಅಡ್ಡ ಬಂದ್ರೇನಂತೆ? ಅವ್ರ ಕಣ್ ತಪ್ಸಕ್ಕಾಗ್ಲಿಲ್ವಾ? ಆಗ್ಲಿಲ್ಲ. ಇಷ್ಟೊಂದು ಸುಲಭವಾಗಿ ಹೇಳ್ತಿದ್ಯಲ್ಲ. ಶಕ್ತಿ ಇರೋದು ನಿನ್ನಲ್ಲಿ, ಅವರಲ್ಲ. ನಾಗಿಣಿ ನೀನು, ಅವರಲ್ಲ. ಆಫ್ಟರ್ ಆಲ್ ತಡೆಯಕ್ಕಾಗ್ಲಿಲ್ವಾ? ಮಾತಾಡೋಮ್ಮ ಹೆಂಗನೆ, ನಿನ್ ಕೈಯಿಂದ ಯಾಕೆ ಕೆಲಸ ಆಗ್ಲಿಲ್ಲ? ಅದು ನಿನ್ನ ಏನೋ ಅನ್ಕೊಂಡು ನಂಬಿದ್ದಕ್ಕೆ ಸರಿಯಾದ ಹುಡುಗರನ್ನೇ ಕೊಟ್ಟೆ. ನಿಂದು ಬರೀ ಸೋಲೆ. ಒಂದೇ ಒಂದು ವಿಷಯದಲ್ಲಿ ಅವ್ರು ಗೆದ್ದಿದ್ಯಾ? ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟು ಬರೀ ಸಂಕಷ್ಟಗಳನ್ನ ಕೊಟ್ಟಿದ್ಯಾ. ಆ ಅಜ್ಜಿ ಯಾಕಾದ್ರೂ ನನ್ನನ್ನು ನಿನ್ನ ಹತ್ರ ಕಳ್ಸಿದ್ರು? ಯಾಕೋ ನನ್ ಸಮಯನೇ ಸರಿ ಇಲ್ಲ ಅನಿಸ್ತಾ ಇದೆ. ಸಮಯ ಸರಿ ಇಲ್ದಿರ ನಿಂದಲ್ಲ, ನಿನ್ನ ನಂಬುದ್ನಲ್ಲ ನಂದು. ತ್ರಿವಿಕ್ರಮ್, ಕ್ಯಾನ್ ಯು ಸ್ಟಾಪ್ ಇಟ್? ಸಾಕು, ನಿಲ್ಲಿಸ್ತೀಯಾ? ಈ ಮಾತನ್ನ ಕೇಳಿ ಕೇಳಿ ನನಗೂ ಸಾಕಾಗಿದೆ. ಇನ್ ಮುಂದೆ ನಿನ್ನ ಸಹಾಯನೂ ಬೇಡ, ಏನೂ ಬೇಡ. ನಾನೇನಾದ್ರೂ ಮಾಡ್ತೀನಿ. ಏನ್ ಮಾಡ್ತೀಯ? ಅದನ್ನ ನಾನು ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆತುರದಲ್ಲಿ ಏನೇನೋ ನಿರ್ಧಾರ ತಗೋಬೇಡ. ನಿನ್ ಸಲಹೆ ಬೇಡ ಅಂತ ಹೇಳಿದ್ನಲ್ಲ. ನಿನ್ ತರ ಫೇಲ್ಯೂರ್ ಪ್ಲಾನ್ ನಂದಲ್ಲ. ನಾನಿಡೋ ಗುರಿ ತಪ್ಪಕ್ ಚಾನ್ಸೇ ಇಲ್ಲ. ನಮ್ಮಮ್ಮನ ಹೇಗೆ ಕನ್ವಿನ್ಸ್ ಮಾಡಬೇಕು, ಅವ್ರನ್ನ ಹೇಗೆ ದಾರಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅದನ್ನ ಮಾಡ್ತೇನೆ. ಏನ್ ಮಾಡ್ತೀಯ ಅಂತ ಹೇಳು. ಹೇಳಿ ಮಾಡಲ್ಲ, ಮಾಡಿ ತೋರಿಸ್ತೇನೆ. ತ್ರಿವಿಕ್ರಮ್, ನನ್ ಮಾತ್ ಕೇಳು. ಇವನು ಹೋಗ್ತಾ ಇರೋ ವೇಗ ನೋಡಿದ್ರೆ ಯಾವುದೋ ಅಪಾಯ ಮಾಡೋ ತರ ಇದ್ದಾನೆ. ಬಂದ್ಯಾ? ನೀನ್ ಯಾಕೆ ಇನ್ನೂ ಬಂದಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಮ್ಮೋರ್ಗೆ ಹಶ್ವಾಗ್ತಿದೆ, ಊಟ ಕೊಡೋ. ತ್ರಿವಿಕ್ರಮ್, ನೀನು ಏಕೆ? ನಾನು ಕೊಟ್ಟಿದ್ದು ಇಸ್ಕೊಳ್ಳಲ್ವಾ? ಅಥವಾ ನಾನು ಕೊಟ್ಟಿದ್ದು ತಿಂದ್ರೆ ಜೀರ್ಣ ಆಗಲ್ವಾ? ಯಾಕೋ ಹಾಗೆ ಕೇಳ್ತಾ ಇದೆಯಾ? ಯಾರು ಕೊಟ್ರೆ ಏನು? ನೀನು ತಂದಿದ್ದು ಕೊಡು, ಅದನ್ನೂ ತಿಂತೀನಿ.
ಮಾಮ್, ಅಂತೂ ನಿಮ್ಮ ಹಠನ ಸಾಧಿಸ್ತೀರಲ್ವಾ? ನೀವು ಮಾಡ್ತಿರೋ ಹುಚ್ಚಾಟ ಅನಿಸ್ತಾ ಇಲ್ವಾ? ಯಾಕೋ ಏನಾಯ್ತು? ಸೊಸೆ ಆಗ್ಬೇಕಾದ್ರೆ ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ಈ ಥರ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲ, ನಾ ಇದೇ ಮೊದಲನೇ ಸತಿ ನೋಡ್ತಾ ಇರೋದು. ಅಲ್ಲ ಮಾಮ್, ನೋಡ್ದವ್ರು ಏನು ಅನ್ಕೊಳ್ಳಲ್ಲ. ತ್ರಿಶೂಲ್, ಇದೆಲ್ಲ ಆಗ್ತಿರೋದು ನಿನ್ನಿಂದಾನೆ. ಅಲ್ಲ, ನಿನ್ಗೆ ಒಳಗೊಂದು ಚೂರು ಗಿಲ್ಟ್ ಫೀಲ್ ಆಗ್ತಾ ಇಲ್ವಾ? ತ್ರಿವಿಕ್ರಮ್, ಇವಾಗ ಯಾಕೋ ಇದೆಲ್ಲ? ಮಾತಾಡೋ ಟೈಮಲ್ಲಿ ಮಾತಾಡೋಣ ಬಿಡು. ಮಾಮ್, ನೀವೀಗ ಅಂದುನೆ ಅವನು ಕೊಬ್ಬಿ ಕೂತಿರೋದು. ಅವ್ನು ಮಾಡಿದ್ದೆಲ್ಲ ಸರಿ ಅನ್ಕೊಂಡಿದ್ದಾನೆ. ಅಲ್ಲ, ಅವ್ನು ಮಾಡಿರೋ ತಪ್ಪು ಕಣ್ಣು ಕಾಣಿಸ್ತಾ ಇದ್ರು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ಯಾಕೆ ಬ್ರೋ ಹಾಗೆ ಹೇಳ್ತಾ ಇದ್ದೀರಾ? ನನ್ನ ಮೇಲಿರೋ ಕೋಪ ಯಾಕೆ ಇಲ್ಲಿ ತೋರಿಸ್ತಾ ಇದ್ದೀರಾ? ಹಾಂ, ಏಯ್, ನಾನು ನಿನ್ನ ಜೊತೆ ಮಾತಾಡ್ತಾ ಇಲ್ಲ, ಮಾಮ್ ಜೊತೆ ಮಾತಾಡ್ತಾ ಇದ್ದೀನಿ. ತ್ರಿವಿಕ್ರಮ್, ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ಯಾ? ನೀನ್ ಮಾತಾಡಕ್ ಹೊಟ್ಟಿರೋ ವಿಚಾರ ಮುಗ್ದೋಗಿರೋದು. ಯಾವ್ದಮ್ಮ ಮುಗ್ದೋಗಿರೋ ವಿಚಾರ? ನಿಮಗೆ ಮುಗ್ದಿರ್ಬೋದು, ಆದ್ರೆ ನನಗೆ ಪ್ರತಿ ಕ್ಷಣ ಪ್ರತಿದಿನ ಕಾಡ್ತಾ ಇರೋ ವಿಚಾರ. ತ್ರಿವಿಕ್ರಮ್, ಮನೆಗೆ ಹೋಗಿ ಮಾತಾಡೋಣ. ಈಗ ನೀನ್ ಹೊರಡು. ಯಾಕೆ ಮಾಮ್? ಅವನು ಮಾತ್ರ ಇರ್ಬೋದು, ನಾನು ಮಾತ್ರ ಇರಬಾರ್ದಾ? ಮಾಮ್, ಶಿವಾನಿ ಇನ್ನು ಅವನು ಒಪ್ಕೊಂಡೇ ಇಲ್ಲ, ಆದ್ರೂ ಅವನ್ನ ಮನೆ ಕರೆಸಿ ಇಬ್ಬರು ಒತ್ತಾಯದಿಂದ ಒಂದ್ ಮಾಡಕ್ ಹೊಟ್ಟಿದ್ದೀರಲ್ಲ, ನಿಮ್ಗೆ ಸ್ವಲ್ಪನೂ ಏನು ಅನಿಸ್ತಾ ಇಲ್ವಾ? ಮಾತ್ ಅತಿ ಆಗ್ತಾ ಇದೆ. ನೀನ್ ಮಾಡ್ತಿರೋದು ತಪ್ಪು. ಇಲ್ಲಿಂದ ಹೋಗು. ಅವನ್ ಮಾಡಿದ್ದೆಲ್ಲ ಸರಿ, ನಾನ್ ಮಾಡಿದ್ದೆಲ್ಲ ತಪ್ಪು. ನಾನಿವತ್ತು ಎಲ್ಲಿಗೂ ಹೋಗಲ್ಲ. ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನನಗಿಂತ ಅವನೇ ಹೆಚ್ಚಾಗೋದಲ್ವಾ? ತ್ರಿವಿಕ್ರಮ್, ಇಂಥ ಮಾತು ಯಾಕೆ ಬಂತು? ನಾವ್ ಯಾವತ್ತಾದ್ರೂ ಆತರ ಹೇಳಿದೀವಾ? ನೀವು ಬಾಯಿ ಬಿಟ್ಟು ಹೇಳಲಿಲ್ಲ ಅಮ್ಮ, ಆದ್ರೆ ನಡವಳಿಕೆಯಲ್ಲಿ ಎಲ್ಲ ತೋರಿಸ್ತಾ ಇದೆ. ನಿಮ್ಗೆ ನಾನು ಮುಖ್ಯ ಅಲ್ಲ, ಈ ನನ್ನ ಮಗನೇ ಮುಖ್ಯ. ಅಮ್ಮ, ಅಮ್ಮ ಹೊಡಿಬೇಡಿ ಅಮ್ಮ. ಅಮ್ಮ, ಅಮ್ಮ ಬೇಡ. ಬಿಡೋ ಬಿಡೋ. ಎಷ್ಟೋ ಮಾತಾಡ್ತೀಯಾ? ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಅಮ್ಮತರ ಮುಂದೆ ಆಡೋ ಮಾತಾ ಇದು? ಯಾವತ್ತೋ ನಿನ್ಗೆ ಹಾಗೆ ಅನ್ಸ್ತು? ನಮ್ಗೆ ಇಬ್ರು ಮುಖ್ಯನೇ, ಇಬ್ರು ಮುಖ್ಯ. ಸರಿ ಆಯ್ತು ಅಮ್ಮ, ಬಿಡಿಮ್ಮ, ಬಿಡಿಮ್ಮ, ಸರಿ ಆಯ್ತು ಬಿಡಿ. ಬ್ರೋ, ಇದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ನೀವು ಇಲ್ಲಿಂದ ಹೋಗಿ. ಹೇ, ನಾನು ಯಾಕೋ ಹೋಗ್ಬೇಕು? ಹೋ, ಹೊಡ್ಸ್ಕೊಂಡಿದ್ದೆ ಆಯ್ತಲ್ಲ, ಇವಾಗ ನಿನ್ನ ಮನ್ಸಿಗೆ ತೃಪ್ತಿ ಆಗ್ತಿರ್ಬೇಕಲ್ಲ, ಅದಕ್ಕೆ ಹೊರಡು ಅಂತಿದ್ಯಾ? ಬ್ರೋ, ಮಾಮ್, ನನ್ನ ಕೆನೆಗೆ ಹೊಡೆದ್ರಿ ಅಲ್ವಾ? ನನ್ನ ಮೇಲೆ ಅಧಿಕಾರ ಚಲಾಯಿಸಿದ್ರಿ ಅಲ್ವಾ? ನಾನು ಯಾವತ್ತೂ ಅನ್ಕೊಂಡಿದ್ದೆ ನೀವು ಹೀಗೆ ಮಾಡ್ತೀರಾ ಅಂತ, ಆದ್ರೆ ಕ್ಷಣ ಇವತ್ತೇ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡು ತ್ರಿವಿಕ್ರಮ್, ನೀನ್ ಹಾಗೆ ಮಾತಾಡಬಾರ್ದಾಗಿತ್ತು. ಇಬ್ರು ತಾಯಂದ್ರು ನಿಮ್ಮಿಬ್ರನ್ನು ಒಂದೇ ತರ ನೋಡ್ತಾ ಇದ್ದೀವಿ. ನೀವಿಬ್ರು ನಮ್ಮ ಮಕ್ಳೇ. ಸುಳ್ಳು ಸುಳ್ಳು ಸುಳ್ಳು. ಬರೀ ಸುಳ್ಳು ಹೇಳ್ತೀರಾ. ನಿಮ್ಗೆ ನಾನಲ್ಲ ಇಂಪಾರ್ಟೆಂಟು, ತ್ರಿಶೂಲ್ ಇಂಪಾರ್ಟೆಂಟು. ಯಾಕೆ ಹೇಳಿ? ನಾನು ನಿಮ್ಮ ಹೆತ್ತ ಮಗ ಅಲ್ಲ, ಸಾಕಿದ ಮಗ ಅಷ್ಟೇ. ಯಾರ ಬಗ್ಗೆನೋ ಮಾತಾಡ್ತಿದ್ಯಾ ನೀನು? ಅಮ್ಮವ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನ್ ನನ್ ಮಗ ಅಂತ ಗೊತ್ತಾದ್ಮೇಲೂ ನಿನ್ನ ಅವ್ರ ಮನೇಲೆ ಉಳಿಸ್ಕೊಂಡು ನಿನ್ ಕೊಡ್ಬೇಕಾಗಿರೋ ಗೌರವನೆಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಅಂತವ್ರ ಬಗ್ಗೆ ನೀನ್ ಮಾತಾಡ್ತಿದ್ಯೇನೋ? ಅದು ಬರೀ ನೆಪಕ್ ಮಾತ್ರ, ಆದ್ರೆ ನನ್ನ ಪರವಾಗಿ ಯಾರು ನಿಲ್ತಾ ಇಲ್ಲ. ನಾನ್ ನಿಮ್ ಹೆತ್ತ ಮಗಾಗಿ ಅವ್ನ್ ಮಾಡಿರೋ ತಪ್ಪು ನಾನ್ ಮಾಡಿದ್ದಿದ್ರೆ ಅವಾಗ್ಲೂ ನನ್ನ ಸಂಸಾರ ಸರಿ ಮಾಡಕ್ ಬರ್ತಾ ಇದ್ರ? ಇಲ್ಲ ಅಲ್ವಾ? ಬರ್ತಾ ಇದ್ವಿ. ಸುಳ್ಳು. ತ್ರಿವಿಕ್ರಮ್, ಏನೇನೋ ಮಾತಾಡ್ಬೇಡಿ. ಶಿವಾನಿಯವರ ದಯವಿಟ್ಟು ಸುಮ್ನಿರಿ, ನನ್ನನ್ನ ಮಾತಾಡಕ್ ಬಿಡಿ. ನನ್ಗೇನಾದ್ರೂ ಬರ್ತೀರಾ ಅಲ್ವಾ? ಸರಿ, ನಿಮ್ ರೂಟಲ್ಲೇ ಬರ್ತೇನೆ. ನನ್ನ ಜೀವನನೂ ಸರಿ ಮಾಡಿಕೊಡಿ. ಇನ್ನ ಏನು ಕಾಲ ಮಿಂಚಿಲ್ಲ. ನನ್ನ ಶಿವಾನಿ ಮದುವೆ ಮಾಡಿಸಿ. ತ್ರಿಶೂಲ್ ಶಿವಾನಿ ಮದುವೆ ಆಗಿದೆ ಕಣೋ. ಕಟ್ಟಿರೋ ತಾಳನ್ನ ಕಿತ್ತು ಬಿಸಾಕಿ. ಇಬ್ಬರಿಗೂ ಡಿವೋರ್ಸ್ ಕೊಡ್ಸಿ, ನನ್ನ ಶಿವಾನಿ ಮದುವೆ ಮಾಡಿಸಿ.